ಅಂತೇಳಿ ನಾ ಸತ್ಯ ಹತ್ರ ಹೇಳ್ತೀನಿ. ಹೌದು ಹಾಡಿಕೆ ನಡೆದಿಲ್ಲ ಅಂತೇಳಿ ನೀವು ಸುಳ್ಳು ಮಾಡ್ರಿಪ್ಪ. ಮಾಡ್ರಿಪ್ಪ, ಸುಳ್ಳು ಮಾಡೇ ರೊಕ್ಕ ಒಯ್ಯಿರಪ್ಪ. ನೀವು ಬರೇ ಮೊಬೈಲ್ ಹಿಡ್ಕೊಂಡು ನಿಂತ್ರೆ ರೊಕ್ಕ ಬರಲ್ಲಪ್ಪ. ಇವ್ರಿಗೆ ಸನ್ಮಾನ ಮಾಡ್ಯಾರ, ಎಲ್ಲಾನು ಮಾಡ್ಯಾರತ್ತ ನಂದು ವಾದ ಅದ. ನಮಗ್ ಮಾಡಿಲ್ಲತ್ತ ವಾದ ಮಾಡ್ರಿ ನೋಡು ನೀವು. ಮಾಡ್ತಾರಲ್ಲಪ್ಪ. ಆಗ್ತೈತೇನು? ಆಗಂಗಿಲ್ಲ. ಆಗಾಕ ಬರುದಿಲ್ಲ. ಸುಳ್ಳು ಹೇಳಿ ಯಾರ್ಯಾರು ಏನೇನು ಅನುಭವ ಪಟ್ರು. ಹೌದು. 10 ತಲೆ ರಾವಣ, 10 ತಲೆ ರಾವಣ ಭಿಕ್ಷಾ ಬೇಡಕ್ಕೆ ಬಂದು ಸೀತಾದೇವಿನ ಹೊತ್ಕೊಂಡು ಹೋಗಿ ಲಂಕಾ ಪಟ್ಟಣದಾಗ ಸುತ್ತಕೊಂಡು ಹೋಗಿ ಅನ್ನೋ ಸುಳ್ಳು ಹೇಳಿದಕ್ಕಾಗಿ ಜಗತ್ತದಾಗ ಸತ್ಯ ಅನ್ನೋದು ಬಹಳ ಹೆಚ್ಚಿನದ. ಪುಣ್ಯಾತ್ಮರೇ, ಸತ್ಯ ಅನ್ನೋದು ಬಹಳ ಹೆಚ್ಚಿನದ. ಹೌದಪ್ಪ, ಹೌದು. ಬರೇ ಒಂದೇ ಒಂದು ಸುಳ್ಳು ಹೇಳಿದಕ್ಕಾಗಿ ರಾಮಾಯಣ ಐತಿಲ್ರಿ? ಆಯ್ತಲ್ರಿಪ್ಪ. ಈ ರಾಮಾಯಣ ಆಗೋದು ಈ ಸುಳ್ಳರಿಂದ ರೀ. ಖರೆ ಉಳಿದೇನು ಭೂಮಿ ಮೇಲೆ ಇಲ್ಲ, ಸತ್ಯನಾಶ ಆಗಿ ಹೋದ. ಖರೆ ಹುಟ್ಟಿದ ಕುಡಿಸಿಗೆ ರಾಮ ತಿಡ್ತಾರ, ಲಕ್ಷ್ಮಣ ತಿಡ್ತಾರ, ಹೌದು, ಲವ ಖುಷಿ ಅಂತ ಇಡ್ತಾರ. ಹೌದು. ಸುಳ್ಳು ಹೇಳಿದವನು ರಾವಣ ಹೆಸರು ಒಬ್ಬರು ಯಾರು ಇಟ್ಟಾರನ್ರಿ? ಇಟ್ಟಿಲ್ಲಪ್ಪ, ಇಟ್ಟಿಲ್ಲ. ಇಡಾಕ್ ಬರುದಲ್ಲ. ನಾ ಕೇಳ್ತೀನಿ, ಏನಿಪ್ಪ? ಸೂರ್ಯ ಪೂರ್ವ ದಿಕ್ಕಿಗೆ ಹುಡ್ತಾನೆ, ಇದು ಸತ್ಯನೇ ಅದ. ಹೌದಪ್ಪ. ಪಶ್ಚಿಮ ದಿಕ್ಕಿಗೆ ಮುಣುಗ್ತಾನೆ, ಇದು ಸತ್ಯನದ. ಸತ್ಯದಲ್ಲಿಪ್ಪ. ಇದು ಸುಳ್ಳದನ? ಆಗಾಕ್ ಬರಲ್ಲ ಅದು. ಆಗಾಕ ಬರುದಿಲ್ಲ ಪುಣ್ಯಾತ್ಮರೇ. ಇದೇನ್ ಕಾಣ್ತದಲ್ಲ ಕಣ್ಣಿಗೆ, ಇದೆಲ್ಲಾನು ಸತ್ಯದ. ಸತ್ಯ ಮಾತಾಡ್ರೇನೆ ಮುಕ್ತಿ ಮಂದಿರಕ್ಕೆ ಮುಟ್ತೇವ್. ಮತ್ತ ಸುಳ್ಳು ಹೇಳಿದ್ರೆ ಜನ ಯಾರು ನಂಬ್ತಾರೇನ್ರಿ? ನಾವೊಂದ್ ಮಾತು ಕೇಳ್ತೀನಿ, ಒಂದ್ 10 ಲಕ್ಷ ರೂಪಾಯಿ ಇಸ್ಕೋಬೇಕಾಗಿತ್ತಂದ್ರ ಯಾರೇ ಸುಳ್ಳು ಹೇಳಿದ್ರೆ ಕೊಡ್ತಾರೇನ್ರಿ? ಕೊಡಾಕ್ ಬರಲ್ಲಪ್ಪ. ಅದೇ ನೀ ಕರೆಯಕ್ಕಾಗಿ ಸಾಯಿ, ಸತ್ಯಕ್ಕಾಗಿ ಸಾಯಿ. ಮನುಷ್ಯನ ತಲೆ ನೀಯತ್ತೈತಪ್ಪ, ಅವ್ ಸತ್ಯ ನಿಜವಾದ ಮನುಷ್ಯ ಅದನ್ನ. ಹತ್ಯಾಕಿ 20 ಲಕ್ಷ ರೂಪಾಯಿ ಕೊಡು, ಜಾಮೀನು ಅದನ್ನಂತೇಳಿ ಇಂಥ ಹಿರಿಯರು ಬಂದು ಜಾಮೀನ್ ಆಗ್ತಾರ ಅದಕ್ಕೆ. ಹೌದಪ್ಪ, ಹೌದು. ಸುಳ್ಳು ಹೇಳೋರು ಎಂದ್ರೆ ಕಿಮ್ಮತ್ ಕೊಡ್ತಾರೇನ್ರಿ? ಸಿಗಲ್ಲಪ್ಪ, ಎಂದಿಗೂ ಕೊಡಾಕ್ ಬರುದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಜಗತ್ತದಾಗ ಸುಳ್ಳು ಹೇಳಿದ್ರಿಂದ ಏನೇನಾಯ್ತು? ಸಜ್ಜಲಗುಡ್ಡದ ಶರಣಮ್ಮ ತಾಯತ್ತು ನಿಮಗೆ ಎಲ್ಲರಿಗೂ ಒಂದು ಮಾತು ಹೇಳುದದ. ಸುಳ್ಳು ಹೇಳುದ್ರಿಂದ ಏನು ನರಕ ತಡ್ತದ? ಹೆಂಗಿಪ್ಪ? ಸುಳ್ಳಿನೊಳಗೆ ಸುಖ ಇಲ್ಲ, ಸತ್ಯದೊಳಗೆ ಸುಖ ಐತಿ. ಹೌದು, ಸತ್ಯಕ್ಕ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸುಖವಿಲ್ಲ. ಸಜ್ಜಲಗುಡ್ಡ ಶರಣಮ್ಮ ತಾಯಿ ಮಠದಾಗ ಒಬ್ಬ ಸಿದ್ದಪ್ಪ ಅಂತೇಳಿ ಭಕ್ತಿ ಇದ್ದ ಪುಣ್ಯಾತ್ಮರೇ. ಒಂದ್ 5 ನಿಮಿಷ ಅಣ್ಣಾಜಿ, ಒಂದ್ 5 ಮಿನಿಟ್ ಗಪ್ಪ, ಒಂದ್ 5 ಮಿನಿಟ್ ಗಪ್ರಿ ಅಪ್ಪು ಅಪ್ಪಾಜಿ. ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಅಂತೇಳಿ ಹಾಲು ಮತದ ಸಮಾಜದೊಳಗೆ ಒಬ್ಬಕ್ಕಿ ಮಹಾನ್ ಭಕ್ತಿವಂತ ಸಜ್ಜಲಗುಡ್ಡ ಶರಣಮ್ಮ ತಾಯಿ ಅಂತೇಳಿ ಆಗಿ ಹೋದ. ಅಕ್ಕಿ ಮಠದಾಗ ಒಬ್ಬ ಸಿದ್ದಪ್ಪ ಅಂತೇಳಿದ್ರಿ ಅವ. ಅಕ್ಕಿ ಈ ರೂಲ್ಸ್ ಮಾಡಿದಳ. ಅಕ್ಕಿ ಏನತ್ತಿಪ್ಪ? ನನ್ನ ಮಠದಾಗ ಇದ್ದಂದ್ರ ಖರೇನೆ ಹೇಳ್ಬೇಕ, ಒಟ್ಟೆ ಸುಳ್ಳು ಹೇಳಬಾರ್ದು, ಒಟ್ಟೆ ಸುಳ್ಳು ಮಾತಾಡಬಾರ್ದು. ನೀನು ಅಸತ್ಯ ಅನ್ನೋದು ನಿನ್ನ ಜೀವಮಾನದಾಗ ಬರಾಕ್ ಹೋಗ್ಬಾರ್ದು, ಸತ್ಯನೇ ನುಡಿಬೇಕು. ನೀ ಸತ್ಯ ನುಡಿದ ಕರೆ ಇತ್ತಂದ್ರ ನಿನ್ನ ಬಾಳ್ವೆ ಬಂಗಾರ ಆಗ್ತೈತಿ ಅಂತೇಳಿ ಅವನಿಗೆ ಉಪದೇಶ ಕೊಟ್ಟು ತನ್ನ ಮಠದಾಗ ಒಂದು ಕೆಲಸ ನೇಮಿಸಿದಳಕಿ. ಏನು ನೇಮಿಸಿಡ್ರಿಪ್ಪ? ಏನ್ ಕೆಲಸ ನೇಮಿಸಿದಂದ್ರ, ಈ ಮಠಕ್ಕೆ ಬರ್ತಕ್ಕಂತ ರೊಕ್ಕ, ರೂಪಾಯಿ, ವಜ್ರ, ವೈಡೂರ, ಆಗು ಹೋಗುಗಳದ್ದು ಎಲ್ಲಾ ಖರ್ಚು ವೆರ್ಚು ನೋಡ್ಕೊಂಡು ಹೋಗ್ಬೇಕತ್ತೆ. ಸತ್ಯದಿಂದ ನೀನ್ ನೋಡ್ಕೊಂಡು ಹೋಗ್ಪ ಅತ್ತೆಂದು. ಸತ್ಯದಿಂದ ನೋಡ್ಕೊಂಡು ಹೋಗಪ್ಪ ಅಂದ ಕೂಡಲೇ ಒಂದು ವರ್ಷ ತನನು ಚಂದಂಗ್ ನಡ್ಕೊಂಡು ಹೊಂಟ. ಅವನ ಹೊಟ್ಟಿಲೆ 2 ಗಂಡಸು ಮಕ್ಕಳು ಹುಟ್ಟಿದ್ರಿ. ಹೌದಪ್ಪ, ಸತ್ಯದಿಂದ ದುಡದ 2 ಗಂಡಸು ಮಕ್ಕಳು ಹುಟ್ಟಿದ್ವು. ಗಂಡಸು ಮಕ್ಕಳು ಬಂಗಾರ ಅಂತ, ಸೂರ್ಯ ಚಂದ್ರ ಅಂತ 2 ಗಂಡಸು ಮಕ್ಕಳು ಹುಟ್ಟಿದ್ವು. ಹೌದು. ಸಂಸಾರ ಜೀವನ ಚಂದ ನಡೀತು. ಖರೆ ಮನುಷ್ಯನಲ್ಲಿ ಆಸೆಕ್ ಬಿದ್ರಿ. ಹೌದು, ಆಸೆ ಇರ್ಬೇಕು, ಖರೆ ಅತಿ ಆಸೆ ಇರಬಾರ್ದು. ಹೌದು. ಆ ಮನುಷ್ಯ ಆಸೆಕ್ ಬಿದ್ದ. ಏನ್ ಮಾಡಿದಪ್ಪ? 10 ಲಕ್ಷ ರೂಪಾಯಿ ರೊಕ್ಕ ಮಠಕ್ಕೆ ಬರ್ಲಾಕೈತಂದ್ರ ಅದ್ರಾಗಿನ ಒಂದು 10,000 20,000 ರೂಪಾಯಿ ರೊಕ್ಕ ತಿನ್ಲಾಕತ್ತ. ಅಸತ್ಯದಿಂದ ನಡ್ಕೊಳಕತ್ತ. ಶರಣಮ್ಮ ತಾಯಿ ಕೇಳಕ್ಕೆ ಏನತ್ತ? ಸಿದ್ದಪ್ಪ ಮತ್ತೆ ಹಿಂತಿಂತವರು ಹುಬ್ಬಳ್ಳಿ ಶಾರ ಪಟ್ಟಣದವ್ರು ಬಂದಿದ್ರತ್ತ, 10 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಾರತ್ತ. ಕರೆನೇ ಏನು ಸುಳ್ರಿ? ಅವಾಗ ಏನ್ ಹೇಳ್ತಿದ್ರಿಪ್ಪ? ಇವ್ ಸಿದ್ದಪ್ಪ ಅಂದ, ಏ ಮಾತಾಜಿ ಅಷ್ಟು ಕೊಟ್ಟಿಲ್ರಿ ಅವ್ರು. ಎಷ್ಟು ಕೊಟ್ಟಾರಿಪ್ಪ? 10 ಲಕ್ಷದಾಗ 10,000 ರೂಪಾಯಿ ಕಡಿಮೆ ಕೊಟ್ಟಾರಿ. ಸುಳ್ಳು ಹೇಳಕತ್ತವ. ಹೌದಪ್ಪ, ಹೌದು. ಅದನ್ನೆಲ್ಲಾ ತಿಳ್ಕೊಳಕತ್ಳು, ಪಾಪದ ಲೆಕ್ಕ ಬರ್ಕೊಳಕತ್ತಳಕಿ ತಾಯಿ. ಮನಸ್ಸಿನಾಗ ತಿಳ್ಕೊಂಡ್ಲಕ್ಕಿ, ಪಾಪದ ಲೆಕ್ಕ ಬರ್ಕೊಳಕತ್ತಳು. ಮುಂದೆ ಹೋಯ್ತು, ಮತ್ತೊಬ್ರು ಬಂದು ಮತ್ತೊಂದು ತೊಲಿ ಬಂಗಾರ ಕೊಟ್ರು. ಅವಾಗನು ಕೇಳ, ಇಂಥ ಭಕ್ತ ಬಂದಿರು 1 ತೊಲಿ ಬಂಗಾರ ಕೊಟ್ಟಿದ್ರ ಕಾರಣ ಸುಳ್ಳ ಇಲ್ರಿ, ಅವ್ರು 1 ತೊಲಿ ಕೊಟ್ಟಿಲ್ಲ, ಅರ್ಧ ತೊಲಿ ಕೊಟ್ಟಾರ್ರಿ ಅಂತ ಹೇಳಕತ್ತ. ನೋಡ್ರಿ, ಅರ್ಧಕ್ಕರ್ಧ ಹೊಡಿಲಕತ್ತ ಸಿದ್ದಪ್ಪ. ರೂಪಾಯಿದಾಗಿನ 4 ತಿನ್ನೋದು ಬಿಟ್ಟು 8 ತಿನ್ಲಾಕತ್ತ. 8 ತಿನ್ನೋದು ಬಿಟ್ಟು ಹೋಗಿ 1 ರೂಪಾಯಿ 10 ಲಕ್ಷ ಬಂದು 10 ಲಕ್ಷ ತಿನ್ಲಾಕ ಚಾರು ಮಾಡಿದ್ರು. ಹೌದಪ್ಪ, ಹೌದು. ಯಾವಾಗ ಮಟ್ಟಕ್ಕೆ ಬರ್ತಕ್ಕಂತ ರೊಕ್ಕ ರೂಪಾಯಿಗಳನ್ನ ತಿನ್ಲಾಕತ್ತ, ಸುಳ್ಳು ಹೇಳಕತ್ತ, ಬಂಗಾರ ಅಂತ ಮಕ್ಕಳು 2 ಕುಷ್ಠ ಹತ್ತಿ ಸತ್ತು ಹೋದ ಪುಣ್ಯಾತ್ಮ
ಹೋಗೋದಕ್ಕಾಗಿ ಎರಡು ಮಕ್ಕಳ ಸತ್ತು ಹೋದವು ಪುಣ್ಯಾತ್ಮರಿ, ಎರಡು ಮಕ್ಕಳ ಸತ್ತು ಹೋದವು. ಅವಾಗ ಮತ್ತೇನಕ್ಕದಪ್ಪ ಸಿದ್ದಪ್ಪಗ? ಎರಡು ಮಕ್ಕಳ ಸತ್ತು ಇದ್ದ ಹೆಂಡತಿಗೆ ಹುಚ್ಚ ಹಿಡಿತ್ರಿ. ಹೌದಾ? ಆ ಹೆಂಡತಿ ಮುಂದೆ 3 ತಿಂಗಳದಾಗ ಸತ್ತು ಹೋದಳು. ಈ ಸಿದ್ದಪ್ಪಗೂ ಕೆಟ್ಟ ಕುಷ್ಠ ರೋಗ ಹತ್ತಿ ಯಾರು ಮುಟ್ಟಿಸ್ಕೊಲಾರ್ದಂತ ಪರಿಸ್ಥಿತಿ ಬತ್ತು. ಅವನು ಅದೇ ಮಠದಾಗ ವಿಲಿ 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 ಒದ್ದಾಡಿ ಸತ್ತು ಹೋಗಿಬಿಟ್ಟ ಪುಣ್ಯಾತ್ಮರಿ. ಮುಂದೆ ಏನಕ್ಕದಿಪ್ಪ? ಆ ಮಠದಾಗ ಒಂದು ಹೆಣ್ಣು ನಾಯಿ ಇತ್ರಿ. ಹೌದು. ಆ ಹೆಣ್ಣು ನಾಯಿ ಹೊಟ್ಟ್ಯಾಗ ಗಂಡ ನಾಯಾಗಿ ಅದೇ ಮಠದಾಗ ಹುಟ್ಟಿದ್ರಿ. ಮತ್ತ ಯಾರು? ಸಿದ್ದಪ್ಪ. ಸಿದ್ದಪ್ಪ ಬಸ್ ಸ್ಟ್ಯಾಂಡ್ ದಿಂದ ಬರ್ತಕ್ಕಂತ ಭಕ್ತರನ್ನ ತಂದ ಮಠಕ್ಕೆ ಬಿಡ್ತಿತ್ತ. ಹೌದಾ? ಮಠದಿಂದ ಹೋಗಿ ಬಸ್ ಸ್ಟ್ಯಾಂಡ್ ಬಿಡ್ತಿತ್ತು. ಅಲ್ಲಿ ಇರ್ತಕ್ಕಂತ ಜನ ಮಾತಾಡ್ಲಿಕ್ಕಿತ್ತು. ಏನ್ ಮಾತಾಡ್ತಾರಿಪ್ಪ ಭಕ್ತರು? ಯವ್ವ ನಿನ್ನ ಮಠದಾಗ ಒಂದು ನಾಯಿ ಐತಿ, ಎಂತ ಚಂದ ನಾಯಿ ಅದ, ಎಂತ ಚಂದ ನಾಯಿ ಅದ, ಭಕ್ತರನ್ನ ಕರ್ಕೊಂಡು ಹೋಗ್ತದ ಬರ್ತದ, ಕರ್ಕೊಂಡು ಹೋಗ್ತದ ಬರ್ತದ ಅಂದ ಕೂಡ್ಲೆ ಅವಾಗ ಶರಣಮ್ಮ ತಾಯಿ ಏ ಸಿದ್ಯ ಬಾಯಿಲಿ ಅಂದಳಕಿ ನಾಯಿ. ನಾಯಿ ಓಡ್ಕೋತ ಬತ್ತರಿ ಗುಂಡ್ ಬಾಲ ಹೊಡೆದಾಡ್ಕೋತ. ಹೌದ್ ಹೌದಾ ಸಿದ್ಯ, ನೀ ನಾಯಾಗಿ ಹುಟ್ಟಬೇಕಾದ್ರೆ ಕಾರಣ ಏನು ಅಂದ ಕೂಡಲೇ ನಾಯಿ ಬಾಲ ಎರ್ಸಲಕ್ಕೈತು. ಅವಾಗ ಹೇಳ್ತಾಳ ಶರಣಮ್ಮ ತಾಯಿ, ಭಕ್ತರಿಗೆ ಏನ್ ಹೇಳ್ತಾಳೆಪ್ಪ? ಇದು ನಾಯಿ ಅಂದ್ರೆ ನಾಯಿ ಅಲ್ಲ. ಹಿಂದಿನ ಜನ್ಮದಾಗ ನನ್ನ ಮಠದಾಗ ಸಿದ್ದಪ್ಪ ಅಂತಕ್ಕಂತ ಒಬ್ಬ ಭಕ್ತ ಇದ್ದ. ಮೊದಲ ಸತ್ಯದಿಂದ ನಡೆದಿದ್ದಕ್ಕಾಗಿ ಒಂದು ಬಾಳ್ವೆ ಬಂಗಾರ ಹೊಗೆ ಹಾದ ಬಂಗಾರ ಜೀವನ ನಡೆದಿತ್ತು. ಯಾವಾಗ ಸುಳ್ಳು ಹೇಳಿ ಮಠಕ್ಕೆ ಬರ್ತಕ್ಕಂಥ ರೊಕ್ಕ ರೂಪಾಯಿ ತಿಂದು ಹುಟ್ಟಿದಲ್ಲ, ಅದಕ್ಕೆ ಸಿದ್ದಪ್ಪ ಹೋಗಿ ನನ್ನ ಮಠದಾಗ ನಾಯಿಯಾಗಿ ಈ ಮಠದ ಋಣ ತೀರಿಸ್ಲಕ್ಕತ್ತಾನ. ಪುಣ್ಯಾತ್ಮರೇ, ನಿಮ್ಮ ಜೀವನದಾಗ ಯಾವತ್ತಿಗೂ ಸುಳ್ಳು ಹೇಳಿಬೇಡತ್ತ ಕೂಡಿದ ಜನಕ್ಕೆಲ್ಲ ತಾಯಿ ಆಜ್ಞೆ ಮಾಡಿದ್ರು, ಉಪದೇಶ ಕೊಟ್ಟಳು. ಪುಣ್ಯಾತ್ಮರೇ, ಹೌದಪ್ಪ ಹೌದು. ಕಾರಣ ಅಸತ್ಯ ನಡ್ಕೊಂಡದಕ್ಕಾಗಿದು, ಸುಳ್ಳು ಹೇಳಿದಕ್ಕಾಗಿ ನಾಯಿ ಜನ್ಮ ಬತ್ತಿಲ್ಲ. ಕರೆ ನಾಯಿ ಜನ್ಮ ಬಂದ್ರು ನಿಮ್ ಋಣ ತೀರ್ಸೋದು ಆಯ್ತಾನಲ್ಲಿ ಆಗ್ಲಿಲ್ಲ. ಹೌದಾ? ಅಲ್ಲೇ ಮಠದಾಗ ಬಿದ್ದು ಮುಸುರಿ ನೀರು ತಿಂದು ನೀವು ಸಾಯುವಂತ ಪರಿಸ್ಥಿತಿ ಬತ್ತಲ್ಲ ಸುಳ್ಳು ಹೇಳೋರಿಗೆ. ಹೌದಪ್ಪ ಹೌದು. ಖರೆ ಸತ್ಯ ಹೇಳೋರಿಗೆ ಸಂಕಟ ಇರ್ತದ. ಹೌದಾ? ಸತ್ಯ ಹೇಳೋರಿಗೆ ಸಂಕಟ ಬಾಳ. ಬಡತನ ಕಾಲಕ್ಕ ಮಕ್ಕಳ ಪಾಲ, ಸಬದಾಗ ಸರ್ದಾರ ಮನ್ಯಾಗ ಪಿಂದಾರ ಹೆಂಡರ ಮಾತು ಕೇಳೋರು ಬಾಳ. ಹೌದು. ನಿನಗಲ್ಲ ಹಿಂಗ್ಯಾಕಮ್ಮ? ಸತ್ಯಕ್ಕೆ ಸಂಕಟ ಇರ್ತದ, ಇಲ್ಲ ಅಂತ ನಂಗಿಲ್ಲ. ಸತ್ಯ ಅಂದ ಕೂಡ ಯಾರ ಹೆಸರು ನೆನಪಿಗೆ ಬರ್ತದ್ರಿ? ಸತ್ಯ ಹರಿಶ್ಚಂದ್ರ. ಹರಿಶ್ಚಂದ್ರ ವಿಶ್ವಾಮಿತ್ರ ಅವನ ಕೈಲೇ ಸುಳ್ಳು ಹೇಳಿಸ್ಬೇಕಂದ. ಹೆಂಡ್ರ ಮಕ್ಕಳು ಒದ್ದೆ ಇದ್ದಾಗ ಕಾಸ ತನ್ನ ಹೆಂಡತಿ ಕೊಳ್ಳಾಗಿನ ತಾಳಿ ಮಾರಿ ಹೋಗಿ ಸಾವುಕಾರ ಕೈಯಾಗ ಕೊಟ್ಟ. ಕರೆ ಸತ್ಯ ಹೇಳೋದು ಬಿಡ್ಲಿಲ್ಲ. ಅದಕ್ಕೆ ಸೂರ್ಯ ಚಂದ್ರ ಇರೋ ತನಕ ಕೂಡ ಸತ್ಯ ಅಂದ್ಕೊಳ್ಳೆ ಸತ್ಯ ಹರಿಚಂದ್ರ, ಸತ್ಯ ಹರಿಚಂದ್ರ ಅಂತ ಇತಿಹಾಸದ ಪುಣ್ಯಾತ್ಮರೇ ಹೆಸರು ಉಳಿದ. ಅದಕ್ಕೆ ಜಗತ್ತದಾಗ ಸತ್ಯ ಶ್ರೇಷ್ಠ ಅದ. ಹೌದಪ್ಪ ಹೌದು. ನಂದು ಒಂದೇ ವಾದದ. ಏನಿಪ್ಪ? ಸತ್ಯ ಅಂದ್ಕೊಳ್ಳೆ ಸತ್ಯ ಹರಿಚಂದ್ರ ಹೆಂಗ ಹೆಸರು ಉಳ್ದದಲ್ಲ. ಹೌದಾ? ಸುಳ್ಳು ಹೇಳವ್ರದ್ದು ನಿಮ್ಮದ್ರೊಳಗೆ ಯಾವ್ದೈತಿ? ಮುಂದಿನ ಸಂದಿಗೆ ಪೋಚ್ರಿ, ನಾವು ಇಲ್ಲಿ ಗೀಸ್ತೇವೆ. ಏನತ್ತಿ ಮದಿಕೆ? ಸತ್ಯ ಅಂದ್ಕೊಳ್ಳೆ ಸತ್ಯ ಹರಿಚಂದ್ರ ಬರ್ತಾನ. ಸುಳ್ಳಿನ ಒಳಗೆ ನಿಮ್ಮ ಒಂದು ಯಾರ್ದೈತಿ ಹೆಸರು? ಹೌದು ನೋಡ್ರಿ, ಕೇಳಲಿನ ಹೇಳಕತ್ತೀನಿ ನಾನು. ಇಲ್ಲಿಕ ನೀನ ಮಾತಾಡ್ಬಾತ. ಇಲ್ಲಿ ಮಾತಾಡ್ರಿ. ನೀ ಬೆಂಕಿ ಹಚ್ಚಂಗ ಹಚ್ತಿ ಮಾತಿದ್ರೆ ನಾನು ಸಿಗಿಸ್ತಿ. ಸತ್ಯ ಯಾವತ್ತಿಗೂ ಸತ್ಯನೇ ಪುಣ್ಯಾತ್ಮರೇ. ಸತ್ಯ ಸಿದ್ಧರ ಸಿದ್ಧಾರ್ಥಿ ಇವತ್ತು ನಾವು ಹಾಡ್ಲಕ್ಕತ್ತೀವಿ. ಅವ್ರು ಸತ್ಯದಿಂದ ಅದಾರತ್ತೇಳಿ ನಾವು ಇವತ್ತಿನ ದಿವಸ ಡೊಳ್ಳಿನ ಪದ ಹಾಡ್ಲಕ್ಕತ್ತೀವಿ. ಇಡೀ ಜಗತ್ತ ನಿಂತದಿ ಸತ್ಯದ ತಲೆ ಮೇಲೆ ನಿಂತದ್ರಿ ಪುಣ್ಯಾತ್ಮರೇ. ನಿಮಗೆ ಎಲ್ಲಾರ್ಗಿ ಹೇಳ್ತೀನಿ, ನಿಮ್ಮ ಜೀವನದಾಗ ಒಬ್ಬರು ಮನಿ ಮುರಿಯುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ವಿನಂತಿದಿಂದ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ, ಎರಡೂ ಸಂಘದ ಪರವಾಗಿ. ಇದು ಒಂದೇದ. ಇಬ್ಬರ ಅಣ್ಣ ತಮ್ಮರ ಸಂಸಾರ ಚಂದ ಇತ್ತಂದ್ರ ಅವ್ರು ಬಾಳ್ಯದಾಗಿ ಎಲ್ಲರೂ ಸುಳ್ಳು ಹೇಳಿ ಆ ಮನೆತನ ಎರಡು ಮಾಡಕ್ ಹೋಗ್ಬೇಡ್ರಿ. ಇದು ಎರಡನೇ ರಥ ನಿಮ್ಮ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನನ್ನ ಆತ್ಮೀಯ ಬಂಧುಗಳೇ. ನೀವು ಒಂದು ಸುಳ್ಳು ಹೇಳಿ ಒಬ್ಬ ಸಂಸಾರದಾಗ ಹುಳಿ ಹಿಂಡಿದ್ರಂದ್ರ ಭಗವಂತ ನಮ್ಮ ಸಂಸಾರದಾಗ ಹುಳಿ ಹಿಂಡವ್ ಮ್ಯಾಗ ಕಾಯ್ಕೊಂಡ್ ಕೂತಾನ ಪುಣ್ಯಾತ್ಮರೇ. ಯಾವತ್ತಿಗೂ ಸತ್ಯ ಸತ್ಯನೇ, ಸುಳ್ಳು ಸುಳ್ಳ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳ್ತಾರೆ. ಸುಳ್ಳು ಮಾಡ್ಬೇಕಂತ ಹೇಳೋರು ಯಾವ ಜತ್ತಿ ಸರ್ಕಾರ? ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕು ಹುಲಿಜಂತಿ ಗ್ರಾಮದಾಗ ಅರಸಿ ದೀಪಾವಳಿ ಮಧ್ಯರಾತ್ರಿ 12 ಗಂಟೆಗೆ ಬಂದು ಶಿವ ಪಾರ್ವತಿಯರು ಮುಂಡಾಸು ಸುತ್ತಾರ. ಜಗತ್ತೆಲ್ಲ ಸುರ್ತಿ ಸಾರ್ತಿತ್ತ. ಜಗತ್ತಿನೆಲ್ಲ ಅಮೇರಿಕಾ ಹೊರದೇಶದಿಂದ ಜನ ಬರ್ತಿತ್ತು ನೋಡ್ಲಿಕ್ಕ. ಖರೆ ಆಗಿನ ಆಡಳಿತದೊಳಗೆ ಜತ್ತಿ ಸರ್ಕಾರ ಇದ್ರಿ. ಅವ ಏನಂದ್ರಿ, ಅದನ್ನ ಸುಳ್ಳು ಮಾಡಕ್ ಹೋದ್ರೆ ಇವ್ ಮಾಲಿಂಗ್ರೆ ಸುಳ್ಳು ಹೇಳ್ತಾನೆ, ಪೂಜಾರಿಗಳೆಲ್ಲ ಸುಳ್ಳು ಹೇಳ್ತಾವ, ಮಾರೇಗಳು ಸುಳ್ಳು ಹೇಳ್ತಾವ ಅಂದ್ರ. ಹೌದು, ಮಾಲಿಂಗ್ರೆ ಸುಮ್ಕ ಅವರೇ ಪೂಜಾರಿಗಳು ಮುಂಡಾಸ್ ಸುತ್ತಾರ, ಮುಂಡಾಸ ಸುತ್ತಾರ ಅಂತೇಳಿ ಅವ ಸುಳ್ಳು ಮಾಡ್ಲಕ್ ಹೋದ. ಸುಳ್ಳು ಆಗ್ತತೇನ್ರಿ? ಆಗಾಕ ಬರಲ್ಲ, ಆಗುದಿಲ್ಲ. ಅವ ಜತ್ತಿ ಸರ್ಕಾರ ಏನ್ ಮಾಡಿದ, ಎಲ್ಲಾ ಕಡೆ ಲೈಟ್ ಹಚ್ಚಿದ,
ಪೊಲೀಸರನ್ನ ಕಾವಲಿಟ್ಟ ಶಿವ ಪಾರ್ವತಿರು ಯಾವಾಗ ಬರ್ತಾರ ಬರ್ಲಿ ಮುಂಡಾಸ್ ಹೆಂಗ ಸುತ್ತಾರ ಸುತ್ತಲಿ ಇದನ್ನು ಸುಳ್ಳು ಮಾಡ್ತಾನಂತ ಹಠ ತೊಟ್ಟ ಜತ್ತಿ ಸರ್ಕಾರ ಸುತ್ತಮುತ್ತ ಕಾವಲಿಟ್ಟ ಸಿಸಿ ಕ್ಯಾಮರಾನು ಇಟ್ಟ ಪುಣ್ಯಾತ್ಮರೇ ಜತ್ತಿ ಸರ್ಕಾರ ಹೋಗಿ ಗುಡಿ ಮೇಲೆ ಏರಿ ಕೂತ್ರಿ ಸುಳ್ಳೂರು ಕಣ್ಣಿಗೆ ಪರಮಾತ್ಮ ಕಾಣ್ತಾನೇನ್ರಿ ಕಾಣಕಲ್ಲ ಮುದಕ್ಯ ಕಾಣುವುದಿಲ್ಲ ಸಾಕ್ಷಾತ್ ಶಿವ ಪಾರ್ವತಿ ಬರುವಂತ ಸಂದರ್ಭದಾಗ ಕೋಲ್ ಮಿಂಚು ಹೊಡೆದಂಗಾಯ್ತು ಜತ್ತಿ ಸರ್ಕಾರ ಎರಡೂ ಕಣ್ಣು ಕಳ್ಕೊಂಡು ಹೋದು ಇದ್ ಲೈಟ್ ಎಲ್ಲ ಬ್ಲಾಸ್ಟ್ ಆಗಿ ಹೋದು ಪೊಲೀಸರು ಕಣ್ಣು ಕಳ್ಕೊಂಡು ಉಳ್ಳಾಡ್ಲಕ್ ಹಚ್ಚಿದ್ವು ಪುಣ್ಯಾತ್ಮರ ಜತ್ತಿ ಸರ್ಕಾರ ಕಣ್ಣು ಕಳ್ಕೊಂಡು ಕೂತಾನ ಸುಳ್ಳು ಮಾಡ್ಲಕ್ ಹೋಗಿ ಕೈಯಾಡ್ಸಕತ್ತು ಅವಾಗ ಜತ್ತಿ ಸರ್ಕಾರ ಅಂದವ ಏನಂತಿಪ್ಪ ಯಪ್ಪ ಮಾಳಪ್ಪ ನಾನು ಕಡದ ತಪ್ಪಾತಪ್ಪ ಇದನ್ನ ಸುಳ್ಳು ಮಾಡ್ಲಕ್ ಹೋಗಿನಿ ಸತ್ಯ ಇದು ಸತ್ಯ ಅದನ್ನ ಪರಮಾತ್ಮ ಮಾಲಿಂಗರಾಯ ನನಗೆ ಹೋಗಿರ್ತಕ್ಕಂತ ಕಣ್ಣು ಕೊಡು ನನ್ನ ಪೊಲೀಸರಿಗೆಲ್ಲ ಹೊಳ್ಳಿ ಕಣ್ಣು ಕೊಡು ಅಂದ ಕೂಡಲೇ ಅವಾಗ ಸಾಕ್ಷಾತ್ ಮಾಲಿಂಗರಾಯ ಭೇಟಿಯಾಗಿ ಅವನಿಗೆ ಕಣ್ಣು ಕೊಟ್ಟ ಪುಣ್ಯಾತ್ಮರೇ ಅವಾಗ ಜತ್ತಿ ಸರ್ಕಾರ ಅಂದ ಯಪ್ಪ ಸಿದ್ಧಾಟಿಗೆ ಯಾವತ್ತಿಗೂ ಇದು ಸುಳ್ಳಲ್ಲ ಇದು ಸತ್ಯನೇ ಐತೇವೆ ಜತ್ತಿ ಸರ್ಕಾರ ಮಾಲಿಂಗರಾಯ ಕೈ ಮುಗಿದ ಅದಕ್ಕೆ ಜಗತ್ತದಾಗ ಸತ್ಯ ಅಂತಕ್ಕಂಥ ಶ್ರೇಷ್ಠ ಅದತ್ತು ಇವತ್ತು ನನ್ನ ವಾದದ ಇನ್ನೂ ಆದ್ರೂ ಏನು ತಪ್ಪದಂಡ ಕೊಡ್ತಾನೆಪ್ಪ ಇದನ್ನು ಸುಳ್ಳು ಮಾಡ್ಲಕ್ಕ ವಾದದ ಕಾರಣಕ್ಕಾಗಿ ಇನ್ನೂ ಆದ್ರೂ ಕೂಡ ಮೊದಲನೇ ಬಾನ್ ನನ್ನ ಮನೆತನದಿಂದ ಬರ್ಲಿ ಕೈಯಾಗ ಬೇಡಿ ಹಾಕೊಂಡು ಬರ್ತಾನಂತೇಳಿ ಜತ್ತಿ ಸರ್ಕಾರ ಸ್ಟೇಷನ್ನಿಂದ ಕೈಯಾಗ ಬೇಡಿ ಹಾಕೊಂಡು ಬಂದ ಮಾಲಿಂಗರ ಈಗ ಮೊದಲನೇ ಬಾನ ಕೊಟ್ಟ ಈಗ ಹೂವಿನ ಬೇಡಿ ಹಾಕೊಂಡು ಬರ್ತಾರ ಅವ್ರ ಮನೆತನದವ್ರು ಇದನ್ನ ಸುಳ್ಳು ಮಾಡಕ್ಕಾಕತ್ತೇನ ಮಾಡಕ್ ಬರಲ್ಲ ಮುದಿಕ್ಯ ಇದನ್ನ ಬಿಡ್ರಿ ಮನವಿ ಮದಗೊಂಡು ಮತ್ತೆ ಅವರು ಸಿದ್ಧರತ್ನ ಅಚ್ಚ ಗ್ರಾಮದವರು ಸಿದ್ಧರತ್ನ ಪದವಿಯನ್ನು ಕೊಟ್ಟಾರ ಸತ್ಯನೇ ಅದ ಇದನ್ನ ಸುಳ್ಳು ಮಾಡಕ್ಕಾಕತ್ತೇನ್ರಿ ಆಗಲ್ಲ ಆಗೋದಿಲ್ಲ ಹಿಂಗ ಅವ್ರು ಸಣ್ಣ ಆಗಿರ್ತಾಗ ಅವ್ರ ಪವಾಡ ಎಂತದ ಕೇಳ್ರಿ ಎಂತದ್ರಿಪ್ಪ ಎಲ್ಲೋ ಹಿಂಗ ಕೂಶೂರು ಗ್ರಾಮ ಆ ಕಾಡಿ ತಿರ್ಗಾಡ್ಕೊಂಡು ಹೋಗುವಂತ ಸಂದರ್ಭದಾಗ ಒಂದ್ 4-5 ಮಂದಿ ಗೆಳೆಯಾರ ಕೂಡ್ಕೊಂಡು ಹೋಗಿದ್ರತ್ತ ಹೌದು ಮನವಿ ಮದ್ಗೊಂಡ್ ಮತ್ತೆ ಅವ್ರು ಅಲ್ಲಿ ಒಂದ್ ಹುಡುಗ ಹೊಟ್ಟೆ ಕಡ್ತ ಚಾಲು ಹೋಗಿತ್ತ ಇವ್ರು ಮನವಿ ಮದ್ಗೊಂಡ್ ಮುತ್ತಾರದ್ರಿ ಈ ಹುಡುಗಿಗೆ ಏನಾಗೈತೆ ಅಂತ ಕೇಳಿದ್ರತ್ತ ಅವ್ರು ಹೌದು ಇದಕ್ ಹೊಟ್ಟೆ ಕಡ್ಲಾಕತ್ರಿ ಯಾವ ದವಾಖಾನೆ ಆದ್ರೂ ಕಡಿಮೆ ಆಗ್ಬಾರ್ದತ್ತೇಳಿ ಅವ್ರ ತಾಯಿ ತಂದಿ ಅಂದ್ರತ್ತ ಅವ್ರು ಇವ್ ಮನವಿ ಮದ್ಗೊಂಡ್ ಮತ್ತೆ ಏನ್ ಮಾಡಿದತ್ತ ರೋಡ್ ಮೇಲೆ ಹೋಗಿ ಡಾಂಬರ್ ಆಗಿನ ಕಾಲ ಡಾಂಬರ್ ಸುರಿತಿದ್ರಿ ಆ ಡಾಂಬರ್ಕ್ಕೆ ಎದ್ರಿ 2 ಗುಳಿಗೆ ತಯಾರು ಮಾಡಿದತ್ರಿ ಹೌದು ಡಾಂಬರ್ದು ಆ ಡಾಂಬರ್ 2 ಗುಳಿಗೆ ಕೊಟ್ಟ ಅಂದತ್ತ ನಿಮ್ ಕೂಸಿಗೆ ಹೊಟ್ಟೆ ಕಡ್ತ ಹತ್ತಿತ್ತಂದ್ರ ಈ ಡಾಂಬರ್ ಗುಳಿಗೆ ಹಾಕ್ರಿ ಕೂಸಿಗೆ ಹೊಟ್ಟೆ ಕಡ್ತ ಕಡಿಮೆ ಅಕ್ಕದ ಅವಾಗ ಏನ್ ಮಾಡ್ತಾರಿಪ್ಪ ಭಕ್ತರು ಆ ಭಕ್ತರ ಅಂದ್ರತ್ತ ಏನೋ ಇವನು ಸಿದ್ಧಾಟಿಗೆ ಪುರುಷ ಇದಂಗ ಕಾಣ್ತಾನ ಇವನ್ ಮಾತು ಕರೆ ಇರ್ಬೋದು ತಿಳ್ಕೊಂಡು ಆ ಡಾಂಬರ್ಗಳಿಗೆ ಕೊಟ್ರತ್ತ ಅಲ್ಲಿ ಪಟಕ್ನ ಇವ್ರ ಜಾಗ ಬಿಟ್ರತ್ ಮನಿ ಮದ್ಗೊಂಡ್ ಮುತ್ತೇವ್ರು ಇವ್ರು ಮಂದ್ರೂಪಕ್ಕೆ ಬಂದಾರ ಡಾಂಬರ್ಗಳಿಗೆ ಕೊಟ್ಟ ಅಲ್ಲಿ ಆ ಖುಷಿಗೆ ಆರಾಮಾಗ್ಯದ ಇಂಥ ಸಿದ್ಧಾಟಿಗೆ ಪುರುಷ ಎಲ್ಲಿದಾನ ಇಂಥ ಸತ್ಯ ಸಿದ್ಧಾಟಿಗೆ ಪುರುಷ ಎಲ್ಲಿದಾನತ್ತೆ ಅವ್ರು ಒಂದು 5-6 ಗಾಡಿ ತಗೊಂಡು ಮಂದ್ರೂಪಕ್ಕೆ ಬಂದ್ರತ್ರಿ ಹುಡುಕೋತ್ತ ಅವಾಗ ಇಲ್ಲಿ ಮಂದ್ರೂಪದಾಗಿ ಒಂದು ವಾಯನ ಆಗಿತ್ತ ಹಿಂಗ್ ಮನವಿ ಮದ್ಗೊಂಡ್ ಮುತ್ತೆ ಅಲ್ಲಿ ಡಾಂಬರ್ಗಳಿಗೆ ಕೊಟ್ಟಾನತ್ತ ಅವ್ರು ಹುಡುಕ್ಯಾಡ್ಕೊಂಡ್ ಬರ್ಲಾತಾರ ಅವಾಗ ನೀವು ಮದ್ಗೊಂಡ್ ಮುತ್ತೆ ಅಂದತ್ತ ಆ ಹುಡುಗ ಸತ್ತಂಗ ಕಾಣ್ತೈತೆ ಅಂದತ್ತು ಹೌದು ಬಹುಶಃ ಪೇಷಂಟ್ ಡಾಮ್ ಪೇಷಂಟ್ ಡಾಂಬರ್ಗಳಿಗೆ ಕೊಟ್ಟದ ಡಾಮ್ ಅನ್ನಂಗ ಕಾಣ್ತತಿ ಇನ್ ನಾನು ಸಿಕ್ಕರೆ ಇವ್ರು ಬಿಡುದ್ರು ಬಾ ಅಂತೇಳಿ ಜ್ವಾಳದ ಇದ್ರಾಗ ಹೋಗಿ ಡೊಕ್ಕೊಂಡ್ ಕೂತಿರ್ತಾರೆ 4 ದಿವ್ಸ ಗಟ್ಲೆ ಮುತ್ತೆವ್ರು ಒಬ್ಬ ನಮ್ಮಂತ ಹಿರಿಯಾರ್ ಕೂತಾರ ಇಂಥವ್ರು ಅಂದ್ರತ್ತ ಮುತ್ತೆವ್ರು ಬರ್ರಿ ಯಾಕೆ ಹಿಂಗ್ಯಾಕೆ ಇಟ್ಟು ಜನ ಬಂದತ್ತೆ ಅಂದ ಕೂಡ್ಲಿ ನೀವ್ ಏನೋ ಡಾಂಬರ್ಗಳಿಗೆ ಕೊಟ್ಟಿದ್ರತ್ತ ಆರಾಮಾಗೈತತ್ರಿ ಅದಕ್ಕೆ ನಿಮ್ ದರ್ಶನ ತೋಲಕ್ಕ ಕುಶನ ತಗೊಂಡ್ ಬಂದಾರಿ ಅವ್ರೆಲ್ಲ ಅಂದ ಕೂಡ್ಲಿ ಅವಾಗ ನಗನಗ್ತ ಹೊರಗೆ ಬಂದ್ರತ್ತ ಪುಣ್ಯಾತ್ಮರೇ ಮನವಿ ಮದ್ಗೊಂಡು ಮತ್ತೆ ಪಾದಿಗೆ ನಮಸ್ಕಾರ ಮಾಡಿ ಅಂದ್ರತಿ ಯಪ್ಪ ಇಂಥ ಸತ್ಯ ಸಿದ್ಧಾಟಿಗೆ ಪುರುಷ ಎಲ್ಲಿ ನಾವು ನೋಡಿಲ್ಲ ನಮ್ಮ ಪಾಲಿನ ದೇವರು ನೀನ ಅಂತೇಳಿ ಮನವಿ ಮದ್ಗೊಂಡು ಮತ್ತೆ ಕಾಲು ಬಿದ್ರತ್ತ ಪುಣ್ಯಾತ್ಮರ ಇದನ್ನ ಎಂದ್ರೆ ಸುಳ್ಳು ಮಾಡ್ಲಾಕ ಆಕತ್ತೇನ್ರಿ ಕರೆ ಡಾಂಬರ ಕೊಟ್ಟು ಹೊಟ್ಟೆ ಕರ್ತಾಗ ಅದನ್ನ ಸುಳ್ಳು ಮಾಡ್ಯಾರ ಹೌದು ಅಮೋಕ್ಷ ಮುತ್ಯಾನ ಪ್ರತಿ ಅವತಾರಿ ಅಂತ ನಾನು ಚಂದ್ರ ಅವರು ಪ್ರತಿ ಅವತಾರಿ ದಾನ ಸೂರು ಕರ್ಣತ ಹೆಸರು ಬತ್ತು ಮನವಿ ಮದಗೊಂಡು ಮುತ್ತೇವ್ರಿ ಅದಕ್ಕೆ ಜಗತ್ತದಾಗ ಸತ್ಯ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಅದು ಜೀವಂತ ಇರ್ತದ ಸುಳ್ಳು ಯಾವತ್ತು ಹೆಚ್ಚಾಗ್ತದ ಪಾಪದ ಕೂಡ ಯಾವಾಗ ತುಂಬ್ತದ ಅವಾಗ ಇದು ಲೋಕ ಅಲ್ಲೋಲ್ ಕಲ್ಲೋಲ್ ಆಗ್ತದ ಪುಣ್ಯಾತ್ಮರೇ ಅದಕ್ಕೆ ನಿಮ್ಮ ಜೀವನದಾಗ ಯಾವತ್ತಿಗೂ ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡ್ರಿ ಸುಳ್ಳ ಕ್ಷಣಿಕದ ಸತ್ಯ ಶಾಶ್ವತದ ಹೆಂಗ ಸತ್ಯ ಶಾಶ್ವತ ಕೇಳ್ರಿ ಏನಪ್ಪ ತೇರ್ವಾಡ ಮಂಗರಾಗ ಕಂಬಳಿ ಪಾಲು ಬಂದಿತ್ತು ಪುಣ್ಯಾತ್ಮರಿ ಇದೇ ಸ್ವಲ್ಪ ಹೇಳ್ಬಿಟ್ಟಿದ್ದೆ ಅದಟ್ಟು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ ತೇರ್ವಾಡ ಮಂಗರಾಯ ಕಂಬಳಿ ಪಾಲು ಬಂದಂತ ಸಂದರ್ಭದಾಗ ಹೌದು ಸಿದ್ಧ ಬಿಳಿಯಾಣ ಸಿದ್ಧ ಕೂಡಿಕೊಂಡು ಆ ತೇರ್ವಾಡ ಮಂಗರಾಯ ಕೈಲಿ ಕಂಬಳಿ ಇಸ್ಕೊಂಡು ಬರ್ಬೇಕಂತೇಳಿ ಹೊಂಟ್ರು ಹೋಗುವಂತ ಸಂದರ್ಭದಾಗ ಫೋನ್ ಬಂದ್ ಮಾಡ್ತಮ್ಮ ಹೋಗುವಂತ ಸಂದರ್ಭದಾಗ ಅಮಿನಾಮೀರನ ತಂಗಿ ಆಗಿರ್ತಕ್ಕಂಥ ಆಶಾಬಿ ನಡು ಅಡ್ಡದಾರಿಗೆ ಬಂದು ಈ ಸಿದ್ಧಾಟಿಗೆ ಸುಳ್ಳು ಮಾಡಬೇಕು ಇವ್ರನ್ನ ನಟಸ್ ಮಾಡ್ಬೇಕಂತ ತಿಳಿದು ಪಂಚಾಮೃತ ಅಡಿಗೆ ತಯಾರು ಮಾಡಿ ಆ ಅಡಿಗೆ ಒಳಗ ವಿಷ ಹಾಕಿ ಕಲಸ್ಕೊಂಡು ಇಟ್ಟಿದ್ರು ಪುಣ್ಯಾತ್ಮರಿ
ಹೌದು ಯಾರು ಆಶಾಬಿ ಆಶಾಬಿ ಹಾ ಹೌದು ಆಶಾಬಿ ವಿಷದ ಬತ್ತಿಯನ್ನ ತಯಾರು ಮಾಡ್ಕೊಂಡು ಕೂತಿಳು ಔದು ಸಿದ್ಧ ಬಿಳಿಯಾಣ ಸಿದ್ಧಗೆ ಹಾಕುವಂತ ಸಂದರ್ಭದಾಗ ಔದು ಸಿದ್ಧಗೆ ವಿಷದ ಬತ್ತಿ ಉಣಿಸಿದ್ರು. ಹೌದಿಪ್ಪ ಹೌದು ಔದು ಸಿದ್ಧ ಹೆಚ್ಚು ಊಟ ಮಾಡಿದಕ್ಕಾಗಿ ವಿಷದ ಬಾಧನೆ ಹೆಚ್ಚಾಗಲಕ್ಕೈತಿತ್ತು. 7 ಫೂಟಿನ ಕುದುರೆ ಏರಿ ಹೋಗುವಂತ ಸಂದರ್ಭದಾಗ ಕಲ್ಲಂಕಲಿಗೆ ಭೂಮಿ ಒಳಗೆ ಹೋದ ಸಂದರ್ಭದಾಗ ವಿಷದ ಬಾಧೆ ಹೆಚ್ಚಾಯಿತು. ಔದು ಸಿದ್ಧ ವಿಷದ ಬಾಧನೆ ತಾಳಾರದೆ ಕುದುರೆ ಮೇಲಿಂದ ತಳಗ್ ಬಿದ್ದ ಪುಣ್ಯಾತ್ಮರಿ. ಹೌದಿಪ್ಪ ಹೌದು ಇಲ್ಲಿ ಏನು ಘಟನೆ ಆಗಿತ್ತ ಕೇಳಿದ್ರ ಏನಿಪ್ಪ ಆ ಏನ್ರಿಪ್ಪ ಇಲ್ಲಿ ಕೊಂತುಬಾಯಿ ಮಾವನ ಸೇವಾಕ ಹೊಂಟಾಳ. 5 ದೀಪ ಹಚ್ಕೊಂಡು ಹೊಂಟಾಳ. ಹೌದು ಕೈಯಾಗ 5 ದೀಪ ಹಚ್ಕೊಂಡು ಹೊಂಟಾಳ. ಹೌದು ಎಲ್ಲಾರ ಹೆಸರ್ಲೆ ಹೌದು ಬಾವ್ರ ಹೆಸರ್ಲೆ ಗಂಡನ ಹೆಸರ್ಲೆ ಮಾವನ ಹೆಸರ್ಲೆ 5 ದೀಪ ಹಚ್ಚಾಳ. ಎಲ್ಲಾರ್ಲೆ ಹೆಸರು ಹಚ್ಚಿದ ದೀಪ ಚಂದನ ಉರಿಲಾಕತ್ಯಾವ. ಕರೆ ಒಂದು ದೀಪ ಏನಾಗಿತ್ತಿಪ್ಪ ಬಾವನ ಹೆಸರಲ್ಲಿ ಹಚ್ಚಿರ್ತಕ್ಕಂಥ ದೀಪ ಸಣ್ಣಗೆ ಉರಿಲಾಕತ್ತಿತ್ತ ಪುಣ್ಯಾತ್ಮರಿ. ಹೌದಿಪ್ಪ ಹೌದು ಹೋಗಿ ಮಾವು ಕೇಳ್ತಾಳ. ಏನ್ ಕೇಳ್ತಾರಪ್ಪ ಮಾವ ಎಲ್ಲಾರ ಹೆಸರಲ್ಲಿ ಹಚ್ಚಿದ ದೀಪ ಚಂದ ಉರಿಯಾಕತ್ತಾವ ಚಂದನೆ ಉರಿಲಾಕತ್ಯಾವ. ಹೌದು ಕರೆ ಬಾವನ ಹೆಸರಲ್ಲಿ ಹಚ್ಚಿದ ದೀಪ ಸಣ್ಣ ಉರಿಲಾಕತ್ತಿದ ಯಾಕ? ಅವಾಗ ನಿನ್ನ ಬಾವದ ಕಲ್ಲಕ್ಕಲಿಗೆ ಭೂಮಿ ಒಳಗೆ ವಿಷದ ಬಾಧೆ ಹೆಚ್ಚಾಗಿ ಒದ್ದಾಡ್ಲಿಕ್ಕತ್ತಾನ. ಹೌದು ಆ ನಿನ್ನ ಬಾವು ಉಳಿಬೇಕಾಗಿತ್ತಂದ್ರೆ ನಂದು ಒಂದು ಪರೀಕ್ಷೆ ಅದ. ನಿನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಸೀಲಿಸಿದನ ಸೂಲುಗಾಲ ಹಿಡಿದು ಆಕಾಶಕ್ಕೆ ಹೊಡಿಬೇಕು. ಆಕಾಶಕ್ಕೆ ಹೊಡೆದಂದ್ರೆ ಔದು ಸಿದ್ಧ ಉಳಿತಾನ. ಔದು ಸಿದ್ಧ ಉಳಿಸ್ಕೋಬೇಕತ್ತೀವ ಏನು ನಿನ್ನ ಬಾವನ್ನ ಉಳಿಸ್ಕೋಬೇಕತ್ತಿ ಇದು ನಿನಗೆ ಬಿಟ್ಟದಂದತ್ ನಾವು. ಹೌದು ಅವಾಗ ಕೊಂತುಬಾಯಿ ವಿಚಾರ ಮಾಡಿದಳು. ಏನತ್ತಿಪ್ಪ ಒಮ್ಮೆ ಬಾವನ ಕಳ್ಕೊಂಡಿವಂದ್ರೆ ಹೊಳ್ಳಿ ನಾವು ತರೋಲಕ್ ಬರುದಿಲ್ಲ. ಹೌದು ಅದೇ ವಿಚಾರ ಮಗನ ಕಳ್ಕೊಂಡಿವಂದ್ರೆ ಮತ್ತ 10 ಮಕ್ಕಳ ಹಡಿಬಹುದು ಅಂತ ತಿಳ್ಕೊಂಡು ಬಾವನ ಉಳಿಸುವ ಸಲುವಾಗಿ ಸೂರ್ಯ ಹಿಡಿದು ಆಕಾಶಕ್ಕೆ ಹೊಡೆದಂತ ಸಂದರ್ಭದಾಗ ಕಲ್ಲಂಕಲಿಗೆ ಭೂಮಿಯಲ್ಲಿ ಔದು ಸಿದ್ಧನ ಹೊಟ್ಟೆಯಾಗಿರ್ತಕ್ಕಂಥ ವಿಷಯ ಎಲ್ಲ ಕಕ್ಕರಿಸ್ಕೊಂಡು ವಾಂತಿ ಮಾಡಿಕೊಂಡ ಔದು ಸಿದ್ಧ ಪುಣ್ಯಾತ್ಮರಿ. ಹೌದಿಪ್ಪ ಹೌದು ಅವಾಗ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಕ್ಷಿದ ತಾನ ಏನತ್ತ ತಾಯಿ ಕೊಂತುಬಾಯಿ ಓ ಸತ್ಯ ಸಿದ್ಧರ ಸಿದ್ಧಾರ್ಥಿ ಒಳಗ ಸತ್ಯದ ಹೆಣ್ಣು ಮಗಳು ಇದ್ದದ ಕರಾದ. ನಿನ್ನ ಬಾವನ ಉಳಿಸುವ ಸಲುವಾಗಿ ನಿನ್ನ ಮಾಯಾದ ಮಗನನ್ನು ಆಕಾಶಕ್ಕೆ ಹೊಡೆದಿ ಅಂದ ಬಳಿಕ ಈ ಮಗನ ಕೀರ್ತಿ ಜಗತ್ತದಾಗ ಉಳಿಯುವುದು ಸತ್ಯನದ. ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕು ಎಲ್ಲಿ ಹತ್ತಿಗ ಹರ್ನದ ಕೆರೆ ಒಳಗೆ ರಥದ ಐಕಾದಂತ ಎಬ್ಬಿಸಿ ಆ ರಥಕ್ಕೆ ಅಧಿಕಾರ ಮಾಡಿರ್ತಾನೆ ಜಗತ್ತದಾಗ ಸೀಲಿ ಮಠ ಅತ್ತಿಗಾಲ ಮಾಡಿರ್ತಾನೆ ಅಂತ ಅಮೋಕ್ಷದ ವರದ ಹಸ್ತ ಕೊಟ್ಟ ಪುಣ್ಯಾತ್ಮರೇ. ಆತಿಗಮ ಇದೇ ಸೀಲಿ ಸಿದ್ಧ ಪುಣ್ಯಾತ್ಮರೇ ಸೀಲಿ ಸಿದ್ಧ. ಹೌದು ಕರೆ ಇದು ಸುಳ್ಳು ಮಾಡ್ಲಕ್ ಆಗ್ತತೇನ್ರಿ? ಸುಳ್ಳು ಮಾಡಕ್ ಬರಲ್ಲ ಓಮದಿಕ್ಕ ಆಗುವುದಿಲ್ಲ. ಸತ್ಯ ಸಿದ್ಧರ ಸಿದ್ಧಾಟಿಗೆ ಅಟ್ಟೇನೆ ಸತ್ಯ ಅದ. ಸತ್ಯ ಸತ್ಯನೇ ಮಾತಾಡ್ಬೇಕು ಅದ. ಅದಕ್ಕೆ ಇರ್ಲಿ ತಮ್ಮ ಮುಂದೆ ಎಲ್ಲಾನು ನಮ್ಗೆ ಎಷ್ಟು ತಿಳಿತದ ಅಷ್ಟು ಮಟ್ಟಿಗೆ ಹೇಳೋದದ. ಇವತ್ತು ನಮ್ಮ ಶೀಲಿ ಸಿದ್ಧಕಾಕ ಅವ್ರು ಕೂಡ ಅವರು ಮನವಿ ಮದಗೊಂಡು ಮತ್ತೆ ಅವ್ರ ಜೊತೆ ನಿಜವಾಗ್ಲೂ ಅವ್ರು ನೋಡಿದ ಕೂಡಲೇ ನಾವು ಈಗೊಮ್ಮೆ ಸಣ್ಣಾಗಿದ್ದಾಗ ಹೋದಂತ ಸಂದರ್ಭದಾಗ ಅವರೆಲ್ಲ ಅವ್ರ ಜೊತೆ ಕೈಯಾಗಿ ಓಡಾಡ್ತಿದ್ರು. ಓಡುವಂತ ಸಂದರ್ಭದಾಗ ನಾವು ಹೋಗಿ ನಮಸ್ಕಾರ ಮಾಡಿದೀವಿ ಅಂದ್ರೆ ಅಲ್ಲಿರ್ತಕ್ಕಂಥ ಪೇಡೆ 4 ರೂಪಾಯಿ ರೊಕ್ಕ ಇಂಥದೆಲ್ಲ ಕೊಡ್ತಾರೆ. ಅಂಥವ್ರು ನಾವು ಇಲ್ಲಿ ದರ್ಶನ ಸಿಕ್ಕದಲ್ಲ. ತಮಗೂ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ. ಯಾಕಂದ್ರೆ ವಿಶೇಷವಾಗಿ ಎಲ್ಲರೂ 2 ಮೇಳಿಗೆ ಆಯೇರಿ 10 ರೂಪಾಯಿ 20 ರೂಪಾಯಿ ಹಾಕಿ ಕಲಾವಿದರನ್ನ ಶೃಂಗರ್ಸ್ ಮಾಡ್ಲಕತ್ತಾರೆ. ತಮಗೂ ಕೂಡ ಅನಂತ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಇವತ್ತಿನ ದಿವಸ 2 ಕಲಾವಿದರ ಸೇವೆ ಬಹಳ ಚಂದ ನಡೆದವ. ಅದಕ್ಕೆ ಒಂದು 4 ನುಡಿ ಕ್ಯಾಲಿಯನ್ನ ಹಾಡಿ ಮೊನ್ನೆ